ನೋಡಿ ಕ್ವಶನ್ನು, ಫೈಂಡ್ ದ ಫೋರಿಯರ್ ಟ್ರಾನ್ಸ್ಫಾರ್ಮ್ ಆಫ್ ಇ ಪವರ್ ಮೈನಸ್ ಮಾಡ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ ಸೊಲ್ಯೂಷನ್ ಯಾವ ಥರ ಮಾಡೋದೇನು ಅಂದರೆ ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಏನು ಕೊಟ್ಟಿದ್ದಾರೆ? ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ? ಇ ಪವರ್ ಮೈನಸ್ ಮಾಡ್ ಎಕ್ಸ್. ಇಲ್ಲಿ ಮಾಡ್ ಎಕ್ಸ್ ಅಂದರೆ ಏನು? ಅದು ಬೇರೆ. ಮಾಡ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಬೇರೆ. ಅದು ಲಿಮಿಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಲಿಮಿಟ್ ಮೇಲೆ. ಇದು ಬರೀ ಮಾಡ್ ಎಕ್ಸ್ ಅಂದರೆ ಏನು ಜ್ಞಾಪಕ ಇಟ್ಕೊಳ್ಳಿ. ಜನರಲ್ ಬೇಸಿಕ್ಕು. ಮಾಡ್ ಎಕ್ಸ್ ಅಂದರೆ ಎರಡು ವ್ಯಾಲ್ಯೂ ಕೊಡುತ್ತೆ. ಒಂದು ಎಕ್ಸ್ ವ್ಯಾಲ್ಯೂ, ಇನ್ನೊಂದು ಮೈನಸ್ ಎಕ್ಸ್ ವ್ಯಾಲ್ಯೂ. ಅರ್ಥ ಆಗ್ತಿದೆಯಲ್ವಾ? ಏನು? ಒಂದು ಎಕ್ಸ್ ವ್ಯಾಲ್ಯೂ, ಇನ್ನೊಂದು ಮೈನಸ್ ಎಕ್ಸ್ ವ್ಯಾಲ್ಯೂ. ಎಕ್ಸ್ ಯಾವಾಗ ಆಗುತ್ತೆ ಅಂದರೆ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. ಮೈನಸ್ ಎಕ್ಸ್ ಯಾವಾಗ ಆಗುತ್ತೆ? ಎಕ್ಸ್ ಲೆಸ್ ದ್ಯಾನ್ 0. ಅಂದರೆ ಈಗ ಎಕ್ಸಾಂಪಲ್ ಹೇಳಿ, ಮಾಡ್ಯುಲಸ್ ಆಫ್ -1 ಅಂದ್ರೇನು? ಮಾಡ್ಯುಲಸ್ ಆಫ್ -1 ಅಂದ್ರೇನು? 1 ಅಲ್ವಾ? ಹೆಂಗೆ ಬಂತು ಅದು? ಪಾಸಿಟಿವ್ ಹೆಂಗೆ ಬಂತು ಹೇಳ್ತೀನಿ ನೋಡಿ. ಮಾಡ್ ಎಕ್ಸ್ ಅಂದ್ರೇನು? ಮೈನಸ್ ಎಕ್ಸ್ ಯಾವಾಗ? ಎಕ್ಸ್ ಲೆಸ್ ದ್ಯಾನ್ 0. ಈ ಎಕ್ಸ್ ವ್ಯಾಲ್ಯೂ ಏನಿದೆ, ಈ -1 ಲೆಸ್ ದ್ಯಾನ್ 0ನಾ ಗ್ರೇಟರ್ ದ್ಯಾನ್ 0ನಾ? ಈ ವ್ಯಾಲ್ಯೂ ಲೆಸ್ ದ್ಯಾನ್ 0ನಾ ಗ್ರೇಟರ್ ದ್ಯಾನ್ 0ನಾ? ಲೆಸ್ ದ್ಯಾನ್ 0 ಇದ್ದರೆ ಮಾಡ್ ಎಕ್ಸ್ ಅಂದರೆ ಏನು? ಮೈನಸ್ ಎಕ್ಸ್. ಎಕ್ಸ್ ಲೆಸ್ ದ್ಯಾನ್ 0 ಇದ್ದರೆ ಮಾಡ್ ಎಕ್ಸ್ ಏನು? ಮೈನಸ್ ಎಕ್ಸ್. ಈಗ ಎಕ್ಸಾಕ್ಟಲ್ಲಿ -1 ಹಾಕಿ ಏನಾಗುತ್ತೆ? ಮೈನಸ್ ಆಫ್ +1 ಆ ಥರ ಬಂದಿರೋದು. ಅರ್ಥ ಆಗ್ತಿದೆಯಲ್ವ? ಈಗ ಎಕ್ಸಾಂಪಲ್ -0.5 ಅಂದ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಇದು ಈ ವ್ಯಾಲ್ಯೂ ಇದೆಯಲ್ವಾ, ಇದು ನೆಗೆಟಿವ್ನಾ ಪಾಸಿಟಿವ್ನಾ? ನೆಗೆಟಿವ್ ಇದ್ದರೆ ಇದ್ರ ವ್ಯಾಲ್ಯೂನ ಫೈಂಡ್ ಮಾಡೋದು ಯಾವ ಥರ ನೋಡಿ. ಎಕ್ಸ್ ನೆಗೆಟಿವ್ ಇದ್ದರೆ ಫಾರ್ಮುಲಾ ಏನು? ಮಾಡ್ ಎಕ್ಸ್ಗೆ ಮೈನಸ್ ಎಕ್ಸ್ ಅಂದರೆ ಮಾಡ್ ಆಫ್ -0.5 ಅಂದರೆ ಎಕ್ಸಾಕ್ಟಲ್ಲಿ -0.5 ಹಾಕಿ ಏನಾಯಿತು? ಅದು ಪ್ಲಸ್ಗೆ ಕನ್ವರ್ಟ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಅದೇ ಮಾಡ್ಯುಲಸ್ ಆಫ್ 3 ಅಂದರೆ 3 ಅಲ್ವಾ? ಇದು ಹೆಂಗೆ ಬಂತು ಹೇಳಿ? ಮಾಡ್ ಆಫ್ ಎಕ್ಸ್ ಅಂದರೆ ಏನು? ಇದು 3 ಏನು? ಪಾಸಿಟಿವ್ನಾ ನೆಗೆಟಿವ್ನಾ? ಅಂದರೆ ಮಾಡ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಯಾವಾಗ? ಎಕ್ಸು ಪಾಸಿಟಿವ್ ಇದ್ದಾಗ. ಅರ್ಥ ಆಗ್ತಿದೆಯಲ್ವಾ? ಈಗ ಮಾಡ್ ಆಫ್ 3 ಏನು? ಆ ಥರ ಗೊತ್ತಾಗ್ತಿದೆಯಲ್ವಾ? ಅಂದರೆ ಮಾಡ್ಯುಲಸ್ ಡಿಪೆಂಡ್ ಆನ್ ಲಿಮಿಟು. ಅರ್ಥ ಆಗ್ತಿದೆಯಲ್ವಾ? ಪಾಸಿಟಿವ್ ಲಿಮಿಟ್ ಇದ್ದರೆ ಪಾಸಿಟಿವ್ ಎಕ್ಸು, ನೆಗೆಟಿವ್ ಲಿಮಿಟ್ ಇದ್ದರೆ ನೆಗೆಟಿವ್ ಎಕ್ಸ್. ಏನಿಲ್ಲ, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಇ ಪವರ್ ಮೈನಸ್ ಮಾಡ್ ಎಕ್ಸ್ ಅಂದರೆ ಇ ಪವರ್ ಮೈನಸ್ ಮಾಡ್ ಎಕ್ಸ್ ಬದಲು ಬರೀ ಎಕ್ಸ್ ಹಾಕ್ಕೊಳ್ಳಿ. ಮಾಡ್ ಎಕ್ಸ್ ಬದಲು ಬರೀ ಎಕ್ಸ್. ಯಾವಾಗ ಮಾಡ್ ಎಕ್ಸ್ ಬದಲು ಬರೀ ಎಕ್ಸ್ ಹಾಕೋದು ನಾವು? ಫಾರ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. ಈ ಮೈನಸ್ ಬಿಡಿ, ಅಲ್ಲೇ ಕ್ವಶನಲ್ಲಿ ಕೊಟ್ಟಿರೋದು. ಮಾಡ್ ಎಕ್ಸ್ ಬದಲು ಎಕ್ಸ್ ಯಾವಾಗ ಬರುತ್ತೆ? ಪಾಸಿಟಿವ್ ಲಿಮಿಟ್ಗೆ. ಈಗ ನೋಡಿ, ಮಾಡ್ ಎಕ್ಸ್ ಬದಲು ಮೈನಸ್ ಎಕ್ಸ್ ಯಾವಾಗ ಬರುತ್ತೆ? ಫಾರ್ ನೆಗೆಟಿವ್ ಲಿಮಿಟ್ಗೆ, ಎಕ್ಸ್ ಲೆಸ್ ದ್ಯಾನ್ 0ಗೆ. ಇಲ್ಲೇನು ಮಾಡಿ? ಮೈನಸ್ ಇಂಟು ಮೈನಸ್ ಏನು? ಪ್ಲಸ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಅದೆಲ್ಲ ಬೇಕಾಗಿಲ್ಲ, ಹಳೆಯದು. ಈ ಥರ ಇದು ಗೊತ್ತಿದ್ರೆ ಸಾಕು ನಿಮಗೆ. ಹೇಳಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ಮೈನಸ್ ಮಾಡ್ ಎಕ್ಸ್ ಇಸ್ ಈಕ್ವಲ್ ಟು ಏನು? ಹಾಂ, ಈಗ ನೋಡಿ ಇಲ್ಲಿ ಗೊತ್ತಾಯ್ತಲ್ವಾ? ಇ ಪವರ್ ಮೈನಸ್ ಮಾಡ್ ಎಕ್ಸ್ ಅಂದರೆ ಏನು? ಇ ಪವರ್ ಮೈನಸ್ ಎಕ್ಸ್ ಫಾರ್ ಬರೀ ಮಾಡ್ ಎಕ್ಸ್ ಬದಲು ಎಕ್ಸ್ ಹಾಕ್ಕೊಳ್ಳಿ. ಯಾವಾಗ? ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಇದ್ದಾಗ. ಮಾಡ್ ಎಕ್ಸ್ ಬದಲು ಬರೀ ಎಕ್ಸ್ ಮೈನಸ್ ಎಕ್ಸ್ ಹಾಕಿ. ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್. ಅಂದರೆ ಪಾಸಿಟಿವ್ ಲಿಮಿಟ್ ಇದ್ದಾಗ ಈ ಸೈನ್ ಹಂಗೆ ಇರುತ್ತೆ, ಈ ಮಾಡ್ಯುಲಸ್ ಇದೆಲ್ಲ ಅದು ಹೋಗುತ್ತೆ. ನೆಗೆಟಿವ್ ಲಿಮಿಟ್ ಇದ್ದಾಗ ಈ ಸೈನ್ ಮೈನಸ್ ಇರೋದೇನಾಗುತ್ತೆ? ಪ್ಲಸ್ ಆಗುತ್ತೆ ಅಷ್ಟೇ. ಈಗ ಲೆಸರ್ ಬರುತ್ತೆ ನಮಗೆ. ಈಗ ನೋಡಿ, ಎಫ್ ಆಫ್ ಯು ಅಂದ್ರೇನು? ಎಫ್ ಆಫ್ ಯು ಅಂದ್ರೇನು? -∞ to ∞. ಇಲ್ಲಿ ಬಂತಲ್ವಾ? ಇಲ್ಲಿ ಯೂಸ್ ಆಗುತ್ತೆ ಅದು. ಇ ಪವರ್ ಐ ಯು ಎಕ್ಸ್ ಡಿ ಎಕ್ಸ್. ಕರೆಕ್ಟ್ ಅಲ್ವಾ? ಈಗ ಇಲ್ಲಿ ಎರಡು ಲಿಮಿಟ್ ಮಾಡಬೇಕು. ಯಾವುದ್ಯಾವುದು? ಒಂದು -∞ to 0, ಇನ್ನೊಂದು 0 to ∞. ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ ಹೆಂಗೆ ಮಾಡ್ತೀರಾ ಇದನ್ನ? ಎಫ್ ಆಫ್ ಯು ಏನು? -0 -∞ to 0 ಅಂದ್ರೇನು?
ಲೆಸ್ ದ್ಯಾನ್ 0 ಮೈನಸ್ ಇನ್ಫಿನಿಟಿ ಟು 0 ಇದನ್ನ ಅನ್ನೋದು. ಎಕ್ಸ್ ಲೆಸ್ ದ್ಯಾನ್ 0ಗೆ ನಾವೇನಂತೀವಿ? ಮೈನಸ್ ಇನ್ಫಿನಿಟಿ ಟು 0. 0ಗಿಂತ ಕಡಿಮೆ ಅಂದರೆ ಮೈನಸ್ ಇನ್ಫಿನಿಟಿ ಗಂಟ ಅಂತ. ಅಂದರೆ ಮೈನಸ್ ಇನ್ಫಿನಿಟಿ ಟು 0ನ ನಾವೇನಂತೀವಿ? ಎಕ್ಸ್ ಲೆಸ್ ದ್ಯಾನ್ 0ನ ಮೈನಸ್ ಇನ್ಫಿನಿಟಿ ಟು 0. ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0ನ 0 ಟು ಇನ್ಫಿನಿಟಿ ಅನ್ನೋದು. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಏನು ಬರೀಬೇಕು? ಫಸ್ಟು ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿನ ಮೈನಸ್ ಇನ್ಫಿನಿಟಿ ಟು 0 ಮಾಡಿ. ಆವಾಗ ಎಫ್ ಆಫ್ ಎಕ್ಸ್ ಏನು? ಇ ಪವರ್ ಎಕ್ಸ್, ಇ ಪವರ್ ಐ ಯು ಎಕ್ಸ್ ಹಂಗೆ ಇರಲಿ ಡಿ ಎಕ್ಸ್ ಪ್ಲಸ್ ಇನ್ನೊಂದು ಇಲ್ಲಿ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿನ 2 ಭಾಗ ಮಾಡಬೇಕು. ಒಂದು ಮೈನಸ್ ಇನ್ಫಿನಿಟಿ ಟು 0, ಇನ್ನೊಂದು 0 ಟು ಇನ್ಫಿನಿಟಿ. ಮೈನಸ್ ಇನ್ಫಿನಿಟಿ ಟು 0 ಇದ್ದಾಗ ಎಫ್ ಆಫ್ ಎಕ್ಸ್ ಬದಲು ಏನು ಹಾಕ್ಕೋಬೇಕು? ಐ ಎಕ್ಸ್. ಗೊತ್ತಾಗ್ತಿದೆಯಲ್ವಾ? 0 ಟು ಇನ್ಫಿನಿಟಿ ಇದ್ದಾಗ ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಏನಾಗಬೇಕು? ವೆರಿ ಗುಡ್. ಇ ಪವರ್ ಮೈನಸ್ ಎಕ್ಸ್, ಇ ಪವರ್ ಐ ಯು ಎಕ್ಸ್ ಹಂಗೆ ಇರಲಿ. ಅರ್ಥ ಆಗ್ತಿದೆಯಲ್ವಾ? ಇಷ್ಟು ಗೊತ್ತಾಯ್ತಲ್ವಾ? ಈಗ ಇ ಪವರ್ ಎಮ್ ಇಂಟು ಇ ಪವರ್ ಎನ್ ಇದ್ದರೆ ಯಾವ ಫಾರ್ಮುಲಾ? ಬೇಸಿಕ್ಕು. ಬೇಸ್ ಸೇಮ್ ಇದ್ದರೆ ವೆರಿ ಗುಡ್. ಇ ಪವರ್ ಏನು? ಅರ್ಥ ಆಗ್ತಿದೆಯಲ್ವಾ? ಅಂದರೆ ಮಧ್ಯದಲ್ಲಿ ಏನಾಗಬೇಕು? ಪ್ಲಸ್ ಹಾಕ್ಕೋಬೇಕು. ಹೇಳಿ ಏನಾಗುತ್ತೆ ಇದು? ಎಫ್ ಆಫ್ ಯು ಅಂದರೆ ಏನು? ಮೈನಸ್ ಟಿ ಟು 0 ಇ ಪವರ್ ಎಕ್ಸ್ ಪ್ಲಸ್ ಐ ಯು ಎಕ್ಸ್ ಡಿ ಎಕ್ಸ್. ಬೇಸ್ ಸೇಮ್ ಇದ್ದರೆ ಪವರ್ನ ಏನು ಮಾಡಬೇಕು? ಆ್ಯಡ್ ಮಾಡಬೇಕು. ಹೇಳಿ ಪ್ಲಸ್ 0 ಟು ಇನ್ಫಿನಿಟಿ ಇ ಪವರ್ ಮೈನಸ್ ಎಕ್ಸ್ ಪ್ಲಸ್ ಐ ಯು ಎಕ್ಸ್ ಡಿ ಎಕ್ಸ್. ಕರೆಕ್ಟ್ ಅಲ್ವಾ? ಈಗ ಎಕ್ಸ್ನ ಕಾಮನ್ ತೊಗೊಳ್ಳಿ. ಏನು ತೊಗೊಳ್ಳಿ? ಎಕ್ಸ್ನ ಕಾಮನ್ ತೊಗೊಳ್ಳಿ. ಎಲ್ಲಿ? ಪವರಲ್ಲಿ. ಏನಾಗುತ್ತೆ ಎಕ್ಸ್ ಕಾಮನ್ ತೊಗೊಂಡ್ರೆ? ಮೈನಸ್ ಇನ್ಫಿನಿಟಿ ಟು ಇಲ್ಲಿ ಇ ಪವರ್ ಎಕ್ಸ್ ಕಾಮನ್ ತೊಗೊಂಡ್ರೆ ಉಳಿಯೋದೇನು ಇಲ್ಲಿ? 1 ಪ್ಲಸ್ ಐ ಯು. ಕರೆಕ್ಟ್ ಅಲ್ವಾ? ಇಲ್ಲಿ ಎಕ್ಸ್ ಹೋದರೆ ಉಳಿಯೋದೇನು? 1. ಇಲ್ಲಿ ಎಕ್ಸ್ ಹೋದರೆ ಐ ಯು ಡಿ ಎಕ್ಸ್. ಕರೆಕ್ಟ್ ಅಲ್ವಾ? ಇಲ್ಲಿ ಮೈನಸ್ ಎಕ್ಸ್ನ ಕಾಮನ್ ತೊಗೊಳ್ಳಿ. ಯಾವುದನ್ನ ಕಾಮನ್ ತೊಗೋಬೇಕು? ಮೈನಸ್ ಎಕ್ಸ್. ಮೈನಸ್ ಎಕ್ಸ್ ಕಾಮನ್ ತೊಗೊಂಡ್ರೆ ಉಳಿಯೋದೇನು? ಇಲ್ಲಿ ಮೈನಸ್ ಎಕ್ಸ್ ಹೋದರೆ 1. ಇಲ್ಲಿ ಎಕ್ಸ್ ಇದೆ, ಮೈನಸ್ ಅಂದರೆ ಇದು ಪ್ಲಸ್ ಇರೋದನ್ನ ನಾವೇನು ಮಾಡಬೇಕು? ಮೈನಸ್ಸು. ಎಕ್ಸ್ ಬಿಡಿ, ಉಳಿಯೋದೇನು? ಐ ಯು. ಕರೆಕ್ಟ್ ಅಲ್ವಾ? ಇದನ್ನ ಇನ್ನೊಂದು ಸತಿ ರೀಅರೇಂಜ್ ಮಾಡಿ ನೀಟಾಗಿ ಬರ್ಬಿಡೋಣ. ಹೇಳಿ ಎಫ್ ಆಫ್ ಯು ಅಂದರೆ ಏನಾಗುತ್ತೆ? ಮೈನಸ್ ಇನ್ಫಿನಿಟಿ ಟು 0 ಇ ಪವರ್ ನೋಡಿ, ಇದನ್ನ ಈ ಕಡೆ ಬರ್ಕೊಳ್ಳಿ, ಇದನ್ನ ಈ ಕಡೆ ಬರ್ಕೊಳ್ಳಿ. ಹೇಳಿ 1 ಪ್ಲಸ್ ಐ ಯು ಇಂಟು ಎಕ್ಸ್ ಡಿ ಎಕ್ಸ್ ಪ್ಲಸ್ ಹೇಳಿ ಇಂಟೆಗ್ರಲ್ ಆಫ್ 0 ಟು ಇನ್ಫಿನಿಟಿ ಇ ಪವರ್. ಇಲ್ಲೇನು ಮಾಡಿ? ಬರೀ ಎಕ್ಸ್ನ ಈ ಕಡೆ ಶಿಫ್ಟ್ ಮಾಡಿ, ಮೈನಸ್ ಅಲ್ಲೇ ಇರಲಿ. ಹೇಳಿ ಮೈನಸ್ ಐ ಯು ಇಂಟು ಎಕ್ಸ್ ಡಿ ಎಕ್ಸ್. ಈ ಥರ ಬರಿಬೋದಲ್ವಾ? ನೋಡಿ, ಈ ಎಕ್ಸ್ನ ಈ ಕಡೆ ಬರ್ಕೊಂಡಿದ್ದೀನಿ, ಇಲ್ಲೂ ಈ ಎಕ್ಸ್ನ ಈ ಕಡೆ ಬರ್ಕೊಂಡಿದ್ದೀನಿ, ಮೈನಸ್ನ ಹಂಗೆ ಬಿಟ್ಟಿದ್ದೀನಿ. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್ ಏನು ಮಾಡಬೇಕು? ಇಂಟಿಗ್ರೇಷನ್ ಮಾಡಬೇಕು. ಇಂಟಿಗ್ರೇಷನ್ದು ಫಾರ್ಮುಲಾ ಏನು? ಇದೇನು ಬೇಕಾಗಿಲ್ಲ. ಹೇಳಿ ಇಂಟಿಗ್ರೇಷನ್ದು ಫಾರ್ಮುಲಾ. ಇಂಟೆಗ್ರಲ್ ಆಫ್ ಹೇಳಿ ಇ ಪವರ್ ಎ ಎಕ್ಸ್ ಡಿ ಎಕ್ಸ್ ಅಂದರೆ ಏನು? ಎ. ಫಸ್ಟು ಇದಕ್ಕೆ ಕಂಪೇರ್ ಮಾಡಿ. ಅರ್ಥ ಆಗ್ತಿದೆಯಲ್ವಾ? ಇದನ್ನ ಇದಕ್ಕೆ ಕಂಪೇರ್ ಮಾಡಿ, ಆಯ್ತಲ್ವಾ? ಇ ಪವರ್ ಎ ಎಕ್ಸ್ ಅಂದರೆ ಎ ಜಾಗದಲ್ಲಿ ಏನಿದೆ? ವೆರಿ ಗುಡ್. ಫಸ್ಟು ಇದರಲ್ಲಿ ಎ ಜಾಗದಲ್ಲಿ 1 ಪ್ಲಸ್ ಐ ಯು ಇದೆ. ಅರ್ಥ ಆಗ್ತಿದೆಯಲ್ವಾ? ಈಗ ಇದನ್ನ ಇಂಟಿಗ್ರೇಟ್ ಮಾಡಿಬಿಡೋಣ. ಇದು ಬೇಸಿಕ್, ಇದು ಬರೆಯೋಕ್ಕೆ ಹೋಗ್ಬಿಡಿ ಮಧ್ಯ. ಇದಾದಮೇಲೆ ಇಲ್ಲಿಂದ ಸ್ಟಾರ್ಟ್ ಮಾಡಿ, ಸರಿನಾ? ಹೇಳಿ ಏನು ಬರಿಬೇಕು? ಎಫ್ ಆಫ್ ಯು ಈಸ್ ಈಕ್ವಲ್ ಟು ಇಲ್ಲಿ ಎ ಜಾಗದಲ್ಲಿ 1 ಪ್ಲಸ್ ಐ ಯು ಹಾಕಿದ್ರೆ ಇದೇನಾಗುತ್ತೆ ಹೇಳಿ? ಇಂಟೆಗ್ರಲ್ ಆಫ್ ಇ ಪವರ್ 1 ಪ್ಲಸ್ ಐ ಯು ಇಂಟು ಎಕ್ಸ್ ಡಿ ಎಕ್ಸ್ ಈಸ್ ಈಕ್ವಲ್ ಟು ಇ ಪವರ್ 1 ಪ್ಲಸ್ ಐ ಯು ಇಂಟು ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಐ ಯು. ಹೇಳಿ ಏನಾಯ್ತು ಇದು? ಇ ಪವರ್ 1 ಪ್ಲಸ್ ಐ ಯು ಇಂಟು ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಐ ಯು. ಲಿಮಿಟ್ ಏನು? 0. ಮೈನಸ್ ಇನ್ಫಿನಿಟಿ ಟು 0. 1 ಪ್ಲಸ್ ಐ ಯು ಹಾಕಿದ್ರೆ ಇದು ಬರುತ್ತೆ. ನೆಕ್ಸ್ಟು
ಇದಕ್ಕೆ ಇದಕ್ಕೆ ಕಂಪೇರ್ ಮಾಡಿ. ಎ ಜಾಗದಲ್ಲಿ ಏನಿದೆ ಇಲ್ಲಿ? ಇಲ್ಲಲ್ಲ, ಮೈನಸ್ ಆಫ್ ಸೆಕೆಂಡು ಮೈನಸ್ ಆಫ್ 1 ಮೈನಸ್ ಐಯು. ಇದನ್ನ ಇಲ್ಲಿಗೆ ಹಾಕಿ ಏನಾಗುತ್ತೆ ಹೇಳಿ? ಇ ಪವರ್ ಮೈನಸ್ ಆಫ್ 1 ಮೈನಸ್ ಐ ಯು ಎಕ್ಸ್ ಡಿ ಎಕ್ಸ್ ಈಸ್ ಈಕ್ವಲ್ ಟು ಇ ಪವರ್ ಮೈನಸ್ ಆಫ್ 1 ಮೈನಸ್ ಐ ಯು ಎಕ್ಸ್ ಡಿವೈಡೆಡ್ ಬೈ ಮೈನಸ್ ಆಫ್ 1 ಮೈನಸ್ ಇಂಟು 1 ಮೈನಸ್ ಐ ಯು. ಇದನ್ನ ನೋಡಿ, ಎ ಜಾಗದಲ್ಲಿ ಮೈನಸ್ ಆಫ್ 1 ಮೈನಸ್ ಇಂಟು 1 ಮೈನಸ್ ಐ ಯು ಇಲ್ಲಿಗೆ ಹಾಕಿ ಹೇಳಿ ಏನಾಗುತ್ತೆ? ಇಲ್ಲಿ ಪ್ಲಸ್ ಬರೆದ್ಬಿಟ್ಟು ಈ ಎ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ ಬರೆದ್ಬಿಟ್ರೆ ಮುಗೀತು ಇಂಟಿಗ್ರೇಷನ್ನು. ಹೇಳಿ ಏನಾಯಿತು? ಇ ಪವರ್ ಹೇಳಿ ಮೈನಸ್ 1 ಮೈನಸ್ ಐ ಯು ಇಂಟು ಎಕ್ಸ್ ಡಿವೈಡೆಡ್ ಬೈ ಮೈನಸ್ 1 ಮೈನಸ್ ಐ ಯು. ಲಿಮಿಟ್ ಏನು? ಇನ್ಫಿನಿಟಿ. ಗೊತ್ತಾಗ್ತಿದೆಯಲ್ವಾ? ಈಗ ಲಿಮಿಟ್ ಅಪ್ಲೈ ಮಾಡೋಕ್ಕೆ ಮುಂಚೆ ನಾವು ಏನು ಮಾಡಬೇಕು? ಎಕ್ಸ್ ಟರ್ಮ್ಸ್ನ ಒಳಗಡೆ ಅಲ್ಲೇ ಎಕ್ಸ್ ಫಂಕ್ಷನ್ನ ಅಲ್ಲೇ ಇಟ್ಕೊಂಡು ಬೇರೆದನ್ನ ಆಚೆ ಹೊರಗಡೆ ಯಾವ್ದು ತಗೋಬೋದು? ವೆರಿ ಗುಡ್. 1 ಬೈ ಐ ಯು. ಒಳಗಡೆ ಯಾವ್ದನ್ನ ಇಟ್ಕೋಬೇಕು? ಇ ಪವರ್ 1 ಪ್ಲಸ್ ಐ ಯು ಇಂಟು ಎಕ್ಸ್. ಲಿಮಿಟ್ ಏನು? ಮೈನಸ್ ಇನ್ಫಿನಿಟಿ ಟು 0. ಈಗ ನೋಡಿ, ಇದು ಪ್ಲಸ್ ಇಂಟು ಮೈನಸ್ ಏನು? ಮೈನಸ್ 1 ಬೈ ಈ 1 ಮೈನಸ್ ಐ ಯು ಡಿನಾಮಿನೇಟ್ರಲ್ಲೇ ಇಟ್ಕೋಬೇಕು. ಬರೀ ಸೈನ್ನ ಮಲ್ಟಿಪ್ಲೈ ಮಾಡಿ ಮೈನಸ್ ಮಾಡಿಬಿಡ್ಬೇಕು. ಇಲ್ಲಿ ಎಕ್ಸ್ ಫಂಕ್ಷನ್ ಯಾವುದು? ಎ ಪವರ್ ಮೈನಸ್ 1 ಮೈನಸ್ ಐ ಯು 0 ಟು ಇನ್ಫಿನಿಟಿ. ಈಗ ಲಿಮಿಟ್ ಅಪ್ಲೈ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಎಕ್ಸ್ ಜಾಗದಲ್ಲಿ ಏನಾಗಬೇಕು? ಫಸ್ಟ್ ಅಪ್ಪರ್ ಲಿಮಿಟ್ 0 ಅಲ್ಲಲ್ಲ, ಎಕ್ಸ್ ಜಾಗದಲ್ಲಿ ಫಸ್ಟ್ ಏನಾಗಬೇಕು? 0. ಅರ್ಥ ಆಗ್ತಿದೆಯಲ್ವಾ? 1 ಪ್ಲಸ್ ಐ ಯು ಇಂಟು 0 ಏನು? ಹಾಂ, ಇ ಪವರ್ 1 ಪ್ಲಸ್ ಇ ಪವರ್ 0 ಅಂದರೆ 1. ನಾನು ಹೇಳ್ತಾ ಇರೋದು ಇ ಪವರ್ 1 ಪ್ಲಸ್ ಐ ಇಂಟು 0 ಅಂದರೆ 0. ಡೈರೆಕ್ಟ್ 1 ಬೇಕಾದರೂ ಬರೀರಿ, ಏನು ಪ್ರಾಬ್ಲಮ್ ಇಲ್ಲ. ಆಯ್ತಲ್ವಾ? ನೆಕ್ಸ್ಟ್ ಹೇಳಿ. ಮೈನಸ್ ಇ ಪವರ್ ಹಂಗೆ ಇರಲಿ, ಎಕ್ಸ್ ಜಾಗದಲ್ಲಿ ಮೈನಸ್ ಇನ್ಫಿನಿಟಿ ಹಾಕಿದ್ರೆ ಮೈನಸ್ ಇನ್ಫಿನಿಟಿನೇ ಬರುತ್ತೆ. ಅರ್ಥ ಆಯ್ತಲ್ವಾ? ಇಲ್ಲಿ ಹೇಳಿ ಮೈನಸ್ 1 ಬೈ 1 ಮೈನಸ್ ಐ ಯು. ನೋಡಿ, ಎಕ್ಸ್ ಜಾಗದಲ್ಲಿ 0 ಹಾಕಿದ್ರೆ ಏನು ಬರುತ್ತೆ ಇಲ್ಲಿ? ಇ ಪವರ್ ಮೈನಸ್ 0 ಮೈನಸ್ ಎಕ್ಸ್ ಜಾಗದಲ್ಲಿ ಇನ್ಫಿನಿಟಿ ಹಾಕಿದ್ರೆ ಇ ಪವರ್ ಮೈನಸ್ ಇನ್ಫಿನಿಟಿ. ಸಾರಿ, ಫಸ್ಟ್ ಏನಾಗಬೇಕು ಇಲ್ಲಿ? ಅಪ್ಪರ್ ಲಿಮಿಟ್ ಅಲ್ವಾ ಹಾಕೋದು? ಹೇಳಿ, ಇ ಪವರ್ ಮೈನಸ್ ಇನ್ಫಿನಿಟಿ. ಇನ್ಫಿನಿಟಿ ಹಾಕಿದ್ರೆ ಇನ್ಫಿನಿಟಿ ಎನಿಥಿಂಗ್ ಇ ಪವರ್ ಮೈನಸ್ ಇನ್ಫಿನಿಟಿ ಉಳಿಯುತ್ತೆ. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟ್ ಹೇಳಿ, ಇ ಪವರ್ ಮೈನಸ್ 0. ನೋಡಿ, ಇಲ್ಲಿ ಎಕ್ಸ್ ಜಾಗದಲ್ಲಿ 0 ಹಾಕಿದ್ರೆ 0ನೇ ಉಳಿಯುತ್ತೆ. ಮೈನಸ್ ಇನ್ಫಿನಿಟಿ ಹಾಕಿದ್ರೆ ಮೈನಸ್ ಇನ್ಫಿನಿಟಿ. ಇಲ್ಲಿ ಎಕ್ಸ್ ಜಾಗದಲ್ಲಿ ಇನ್ಫಿನಿಟಿ ಹಾಕಿದ್ರೆ ಮೈನಸ್ ಇನ್ಫಿನಿಟಿ ಉಳಿಯುತ್ತೆ. ಎಕ್ಸ್ ಜಾಗದಲ್ಲಿ 0 ಹಾಕಿದ್ರೆ ಮೈನಸ್ 0 ಉಳಿಯುತ್ತೆ. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಹೇಳಿ, ಇ ಪವರ್ 0 ಅಂದರೆ ಏನು? ಜ್ಞಾಪಕ ಇಟ್ಕೊಳ್ಳಿ, ಬೇಸಿಕ್ಕು. ಇ ಪವರ್ 0 ಅಂದರೆ ಇ ಪವರ್ ಮೈನಸ್ 0 ಅಂದರೆ ಅದು 1. ಇ ಪವರ್ ಮೈನಸ್ ಇನ್ಫಿನಿಟಿ ಅಂದರೆ 0. ಯಾಕಂದರೆ 1 ಬೈ ಇ ಪವರ್ ಇನ್ಫಿನಿಟಿ ಬರುತ್ತೆ. 1 ಬೈ ಇನ್ಫಿನಿಟಿ ಅಂದರೆ ಎನಿಥಿಂಗ್ ಡಿವೈಡ್ ಬೈ ಇನ್ಫಿನಿಟಿ ಅಂದ್ರೇನು? 0. ಜ್ಞಾಪಕ ಇಟ್ಕೊಳ್ಳಿ, ಇ ಪವರ್ ಮೈನಸ್ ಇನ್ಫಿನಿಟಿ ಅಂದ್ರೇನು? 0. ಈಗ ಸಬ್ಸ್ಟಿಟ್ಯೂಟ್ ಮಾಡಿ ನೀಟಾಗಿದ್ದನ್ನ ಹೇಳಿ. ಎಫ್ ಆಫ್ ಯು ಈಸ್ ಈಕ್ವಲ್ ಟು ಏನು? 1 ಬೈ 1 ಪ್ಲಸ್ ಐ ಯು. ಇ ಪವರ್ 0 ಅಂದ್ರೇನು? 1 ಮೈನಸ್ 0 ಮೈನಸ್ ಹೇಳಿ ಐ 1 ಮೈನಸ್ ಐ ಯು ಹಂಗೆ ಇಟ್ಕೊಳ್ಳಿ. 1 ಬೈ 1 ಮೈನಸ್ ಐ ಯು ಇಟ್ಕೊಳ್ಳಿ. ಇ ಪವರ್ ಮೈನಸ್ ಇನ್ಫಿನಿಟಿ ಅಂದರೆ 0 ಮೈನಸ್ 1. ಆನ್ಸರ್ ಏನು ಬಂತು? 1 ಬೈ 1 ಪ್ಲಸ್ ಐ ಯು. ಇದು ಮೈನಸ್ ಇಂಟು ಮೈನಸ್ 1 ಬೈ 1 ಮೈನಸ್ ಐ ಯು. ಇದನ್ನ ಎಲ್ ಸಿ ಎಮ್ ಮಾಡಿದ್ರೆ ಏನು ಬರುತ್ತೆ ಹೇಳಿ? 1 ಇಂಟು 1 ಮೈನಸ್ ಐ ಯು ಅಂದರೆ ಪ್ಲಸ್ 1 ಇಂಟು 1 ಪ್ಲಸ್ ಐ ಯು ಅಂದರೆ ಬರುತ್ತೆ. ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಎ ಸ್ಕ್ವಯರ್ ಅಂದರೆ 1 ಸ್ಕ್ವಯರ್ ಮೈನಸ್ ಐ ಯು ಹೋಲ್ ಸ್ಕ್ವೇರ್. ಅರ್ಥ ಆಗ್ತಿದೆಯಲ್ವಾ? ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಎಲ್ ಸಿ ಎಮ್ ಮಾಡೋದು ಬರುತ್ತೆ ಅಲ್ವಾ?
ಇದು ಅಂದರೆ ಇದು, ಆಮೇಲೆ 1 ಇಂಟು ಇದು ಬರ್ಕೊಬಿಡಿ, ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಏನು ಈಗ ಮಾಡ್ಬೋದು. ಈಗ ನೋಡಿ, ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಎ ಅಂದರೆ 1, ಬಿ ಅಂದರೆ ಐಯು, ಆಯ್ತಲ್ವಾ? ಇಲ್ಲಿ ಐಯು ಉಳಿಯೋದೇನು? 1 + 1 ಅಂದ್ರೇನು? 2. 1 ಸ್ಕ್ವೇರ್ ಅಂದರೆ ಐ ಸ್ಕ್ವೇರ್ ಯು ಸ್ಕ್ವೇರ್ ಅಂದರೆ 2/i² ಅಂದರೆ ಏನು? ಅಲ್ಲ, i² ಅಂದರೆ -1 ಅಂದರೆ ಏನಾಗುತ್ತೆ ಇದು? ಇಲ್ಲಿ ಬೇಕಿದ್ರೆ ಈ ಥರನೇ ಬರ್ದಿಯೋಣ. ಹೇಳಿ, ಎಫ್ ಆಫ್ ಯು ಏನು? 1 + 1 ಏನು? 2/1 ಸ್ಕ್ವೇರ್ ಅಂದ್ರೆ ಏನು? ಮೈನಸ್ ಐಯು ಹೋಲ್ ಸ್ಕ್ವೇರ್ ಅಂದ್ರೆ ಏನು? ಕರೆಕ್ಟ್ ಅಲ್ವಾ? ಈಗ i² ಅಂದರೆ ಏನು? -1. ಅರ್ಥ ಆಗ್ತಿದೆಯಲ್ವಾ? ಯಾವುದು? ಇಲ್ಲಿ i² ಜಾಗದಲ್ಲಿ -1 ಹಾಕಿ ಏನಾಗುತ್ತೆ? +1. ಇಲ್ಲಲ್ಲ, ಆ ಥರ ಮಾಡೋಂಗಿಲ್ಲ. ಇದು i² ಅಂದರೆ -1 u². ಈ -1ನ u² ಮಲ್ಟಿಪ್ಲೈ ಮಾಡಬೇಕು. -1 ಇಂಟು u² ಅಂದರೆ -u², ಮೈನಸ್ ಇಂಟು ಮೈನಸ್ ಪ್ಲಸ್ u². ಆ ಥರ ಹುಷಾರು. ಫೈನಲ್ ಆನ್ಸರ್ ಏನು? 2/+ u². ಅರ್ಥ ಆಯ್ತಲ್ವಾ? ಎಕ್ಸ್ಪ್ಲೇನ್ ಮಾಡೋದೇನು ಬೇಕಾಗಿಲ್ಲ ಅಲ್ವಾ? ಮತ್ತೆ ಇನ್ನೊಂದು ಸತಿನ ಈಗ ನೋಡಿ, ಎಫ್ ಆಫ್ ಎಕ್ಸ್ ಅಂದ್ರೇನು? e ಪವರ್ ಮೈನಸ್ ಮಾಡ್ ಎಕ್ಸ್. ಇಲ್ಲಿ e ಪವರ್ ಮೈನಸ್ ಮಾಡ್ ಎಕ್ಸ್ ಅಂದರೆ ಇಲ್ಲಿ ಲಿಮಿಟ್ ಬಂದು 2 ತಗೋಬೇಕು. ಮಾಡಿ ಬಂದರೆ ಒಂದು >= 0, ಒಂದು <0. >= 0ಗೆ ಈ ಸೈನ್ ಹಂಗೆ ಇರಲಿ, ಮಾಡ್ ಎಕ್ಸ್ ಬದಲು ಬರೀ ಎಕ್ಸ್ ಬರೀರಿ. ಅರ್ಥ ಆಯ್ತಲ್ವಾ? <0 ಬದಲು ಈ ಸೈನ್ ಚೇಂಜ್ ಮಾಡಿಬಿಡಿ, ಮೈನಸ್ ಇದ್ದರೆ ಪ್ಲಸ್ಸು, ಎಕ್ಸ್ ಈ ಮಾಡ್ ತೆಗೆದ್ಬಿಟ್ಟು ಬರೀ ಎಕ್ಸ್ ಬರ್ಕೊಳ್ಳಿ. ಈಗ ಎಫ್ ಆಫ್ ಯುಗೆ ಇದು ಫಾರ್ಮುಲಾ, -∞ ಎಫ್ ಆಫ್ ಎಕ್ಸ್ e ಪವರ್ iux dx. ಇಲ್ಲಿ 2 ಪಾರ್ಟ್ ಮಾಡಬೇಕು. ಒಂದು -∞ to 0 ಮಾಡಬೇಕು, ಇನ್ನೊಂದು 0 to -∞ to 0 ಟೈಮಲ್ಲಿ ಎಫ್ ಆಫ್ ಎಕ್ಸ್ ಬದಲು ಏನು ಬರೀಬೇಕು? ಇದನ್ನ ಹಂಗೆ ಇಟ್ಕೊಳ್ಳಿ, ಇದನ್ನ ಹಂಗೆ ಇಟ್ಕೊಳ್ಳಿ. 0 to ∞ ಟೈಮಲ್ಲಿ ಎಫ್ ಆಫ್ ಎಕ್ಸ್ ಬದಲು ಏನು ಬರ್ಕೋಬೇಕು? ಇದನ್ನ ಹಂಗೆ ಇಟ್ಕೊಳ್ಳಿ, ಇದನ್ನ ಹಂಗೆ ಇಟ್ಕೊಳ್ಳಿ. ಬೇಸ್ ಸೇಮ್ ಇದ್ದರೆ ಪವರ್ನ ಏನು ಮಾಡಬೇಕು? ಆ್ಯಡ್ ಮಾಡಬೇಕು. ಬೇಸ್ ಸೇಮ್ ಇದ್ದರೆ ಪವರ್ನ ಏನು ಮಾಡಬೇಕು? ಆ್ಯಡ್ ಮಾಡಬೇಕು. ಇಲ್ಲಿ ಎಕ್ಸ್ನ ಕಾಮನ್ ತಗೋಬೇಕು, ಇಲ್ಲಿ ಏನು ಕಾಮನ್ ತಗೋಬೇಕು? -x ಕಾಮನ್ ತಗೋಬೇಕು. ಇಲ್ಲಿ ಈ ಎಕ್ಸ್ನ ಈ ಕಡೆ ಶಿಫ್ಟ್ ಮಾಡಿ, ಇದು ಈ ಎಕ್ಸ್ನ ಈ ಕಡೆ ಶಿಫ್ಟ್ ಮಾಡಿ. e ಪವರ್ ax-ಗೆ ಇಂಟಿಗ್ರೇಷನ್ ಏನು? e ಪವರ್ ax/a. ಅದಕ್ಕೆ e ಪವರ್ 1 + iux/1 + iu. ಇದಕ್ಕೆ e ಪವರ್ -1 - iux/-1 - iu. ಈಗ 1/1 + iu, e ಪವರ್ 1 + iu ಇಂಟು x, -∞ to 0, 1 ಪ್ಲಸ್ ಇಂಟು ಮೈನಸ್ 1/1 - iu ಅಂದರೆ ಎಕ್ಸ್ ಫಂಕ್ಷನ್ನ ಒಳಗಡೆ ಇಟ್ಕೋಬೇಕು, ಬೇರೆದನ್ನ ಆಚೆ ತೊಗೋಬೇಕು. e ಪವರ್ -1 - iu ಇಂಟು ಎಕ್ಸ್. ಲಿಮಿಟ್ ಅಪ್ಲೈ ಮಾಡಿದಾಗ ಎಕ್ಸಾಕ್ಟ್ದಲ್ಲಿ 0 ಹಾಕಿದ್ರೆ e ಪವರ್ 0 ಆಗುತ್ತೆ, ಎಕ್ಸಾಕ್ಟ್ದಲ್ಲಿ ∞ ಹಾಕಿದ್ರೆ -∞ ಹಾಕಿದ್ರೆ e ಪವರ್ -∞ ಆಗುತ್ತೆ. ಇದು ಹಂಗೆ ಇಟ್ಕೊಳ್ಳಿ. ಎಕ್ಸಾಕ್ಟ್ದಲ್ಲಿ ∞ ಹಾಕಿದ್ರೆ ಮೈನಸ್, ಈ ಮೈನಸ್ನ ಹಂಗೆ ಇಟ್ಕೋಬೇಕು. ಗೊತ್ತಾಗ್ತಿದೆಯಲ್ವಾ? -∞ ಆಗುತ್ತೆ, ಮೈನಸ್ ಈ ಎಕ್ಸಾಕ್ಟ್ದಲ್ಲಿ 0 ಹಾಕಿದ್ರೆ e ಪವರ್ -0 ಆಗುತ್ತೆ. e ಪವರ್ 0 ಅಂದರೆ e ಪವರ್ -∞ ಅಂದರೆ 0 - 1. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 1/1 + iu, ಮೈನಸ್ ಇಂಟು ಮೈನಸ್ 1/1 - iu. LCM ಮಾಡಿ. 1 × 1 - iu ಅಂದರೆ 1 - iu, ಪ್ಲಸ್ 1 × 1 + iu ಅಂದರೆ +iu. ಇದು 1² - iu ಹೋಲ್ ಸ್ಕ್ವೇರ್. iu ಕ್ಯಾನ್ಸಲ್, 1 + 1 ಏನು? 2, 1 - i² u². i² ಅಂದರೆ ಏನು? -1, ಮೈನಸ್ ಇಂಟು ಮೈನಸ್ ಏನಾಗುತ್ತೆ? 2/1 + u². ಅಷ್ಟೇ. ಥ್ಯಾಂಕ್ ಯು.